ರಾಜಕೀಯ ನಾಯಕರು ವಿಫಲವಾಗುತ್ತಿದ್ದಾಗ ಕರ್ನಾಟಕದ ಒಗ್ಗಟ್ಟಿನ ಕನಸಿಗೆ ಸಾಹಿತ್ಯದ ಬೆಂಕಿ ಹೊತ್ತಿದ್ದು ಹೇಗೆ ಗೊತ್ತಾ? ಇದು ಆರ್ವಿ ಕಾಲೇಜ್ನ ಕನ್ನಡ ಸಂಘ ನಡೆಸುತ್ತಿರುವ 31 ದಿನ 31 ಏಕೀಕರಣ ಕಥೆಗಳು ಸರಣಿಯ ದಿನ 7. ಓ ನನ್ನ ಚೇತನ ಆಗು ನೀ ನಿಕೇತನ. 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನವು ಏಕೀಕರಣಕ್ಕೆ ರಾಜಕೀಯ ಬೀಜವನ್ನು ಬಿತ್ತಿತು. ಆದರೆ ಆ ಹೋರಾಟಕ್ಕೆ ಭಾವನಾತ್ಮಕ ಶಕ್ತಿಯನ್ನು ಕೊಟ್ಟವರು ಕನ್ನಡದ ಕವಿಗಳು ಮತ್ತು ಬರಹಗಾರರು. ಓ ನನ್ನ ಚೇತನ ಆಗು ನೀ ನಿಕೇತನ ಎಂಬ ವಿಶ್ವಮಾನವ ಸಂದೇಶದೊಂದಿಗೆ ಕುವೆಂಪುರವರ ಕವನಗಳು ಕನ್ನಡಿಗರಲ್ಲಿ ಆತ್ಮಗೌರವವನ್ನು ಜಾಗೃತಿಗೊಳಿಸಿದವು. ಬರಕವಿಯವರ ಸುಲಭವಾದ ಉತ್ತರ ಕರ್ನಾಟಕದ ಭಾಷೆ ಜನಸಾಮಾನ್ಯರಿಗೂ ತಲುಪಿತು. ಬೇಂದ್ರೆ ಅವರು ಉತ್ತರ ಕರ್ನಾಟಕ, ಕುವೆಂಪುರವರು ಮಲೆನಾಡು, ಡಿ.ವಿ.ಜಿ ಹಳೆಯ ಮೈಸೂರು, ಹೀಗೆ ಹಲವು ಸಾಹಿತಿಗಳು ಬೇರೆ ಬೇರೆ ಕಡೆಯಿಂದ ಬಂದರೂ ಅವರ ಕೃತಿಗಳು ಚದುರಿ ಹೋಗಿದ್ದ ಕನ್ನಡಿಗರನ್ನ ಒಟ್ಟುಗೂಡಿಸಿ ಕನ್ನಡವು ಇತರೆ ಭಾಷೆಗಳಿಗಿಂತ ಕಡಿಮೆ ಇಲ್ಲ, ತತ್ವಶಾಸ್ತ್ರ, ರಾಜಕೀಯ ಮತ್ತು ಪ್ರೀತಿಯನ್ನು ಸಮಾನ ಶಕ್ತಿಯಿಂದ ವ್ಯಕ್ತಪಡಿಸಬಲ್ಲದು ಎಂದು ಸಾಬೀತುಪಡಿಸಿದರು. ಈ ಸಾಹಿತ್ಯ ಪೀಳಿಗೆಯು ಸಮಗ್ರ ಕರ್ನಾಟಕ ಚಳುವಳಿಗೆ ಭಾವನಾತ್ಮಕ ಬುನಾದಿಯನ್ನು ನೀಡಿತು. ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟವು ತೀವ್ರವಾಗುತ್ತಿದ್ದಂತೆ ಕನ್ನಡಿಗರು ತಮ್ಮ ಹಕ್ಕಿಗಾಗಿ ಹೋರಾಡಲು ಸಿದ್ಧರಾದರು. 1940ರ ದಶಕದಲ್ಲಿ ನಡೆದ ಒಂದು ಮಹಾನ್ ರಾಷ್ಟ್ರೀಯ ಚಳುವಳಿ ಸಂಯುಕ್ತ ಕರ್ನಾಟಕದ ಹೋರಾಟವನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದೊಂದಿಗೆ ಸಂಪೂರ್ಣವಾಗಿ ಬೆಸೆಯಿತು. ಹಾಗಾದ್ರೆ 1940ರ ದಶಕದಲ್ಲಿ ನಡೆದ ಆ ರಾಷ್ಟ್ರೀಯ ಚಳುವಳಿಯ ಹೆಸರೇನು? ಕಾಮೆಂಟ್ನಲ್ಲಿ ಉತ್ತರಿಸಿ. ಧನ್ಯವಾದಗಳು.